ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನೆ ಅಧ್ಯಕ್ಷ ಪ್ರಕಾಶ್ ಜಮಾದಾರ್ ಹೇಳಿಕೆಗೆ ತಿರುಗೇಟು ಕೊಟ್ಟ ಗುತ್ತೇದಾರ್ ಬೆಂಬಲಿಗರು. ಅಹಿಂದ ವರ್ಗಕ್ಕೆ ಮಾಲಿಕೆಯ ಗುತ್ತೇದಾರ್ ನೀಡಿದಷ್ಟು ಅಧಿಕಾರ ಯಾರೂ ನೀಡಿಲ್ಲ. ಗುತ್ತೇದಾರ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲದವರು ಬೆಂಬಲಿಗರನ್ನು ಎತ್ತಿ ಕಟ್ಟುವುದು ಬಿಟ್ಟು ಬಹಿರಂಗ ಚರ್ಚೆಗೆ ಬರಲಿ ಎಂದು ಜಮೀಲ್ ಗೌಂಡಿ ಆಕ್ರೋಶ ವ್ಯಕ್ತಪಡಿಸಿದರು. ಹೌದು ವೀಕ್ಷಕರೇ, ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ತೊಡಕಿಲ್ಲದೆ ಆಡಳಿತ ನಡೆಯುತ್ತಿದೆ ಎನ್ನುವಷ್ಟರಲ್ಲಿ ಜಿಲ್ಲೆಯ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಪಕ್ಷೀಯರೇ ದಂಗೆ ಎದ್ದಂತೆ ಕಾಣುತ್ತಿದೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ದಿನಕ್ಕೊಂದು ಗೊಂದಲಮಯ ಬೆಳವಣಿಗೆಗಳು ನಡೆಯುತ್ತಿರುವುದು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗೆ ಮುಜುಗರ ತರುವಂತೆ ಮಾಡುತ್ತಿದೆ. ಅದರ ಪ್ರಯುಕ್ತವಾಗಿ ಇಂದು ಪಟ್ಟಣದ ಖಾಸಗಿ ಹೋಟೆಲ್ ಒಂದರಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಮಾಲಿಕೆಯ ಗುತ್ತೇದಾರ್ ಬೆಂಬಲಿಗರು ಹಾಲಿ ಕಾಂಗ್ರೆಸ್ ಶಾಸಕ ಎಂ.ವೈ. ಪಾಟೀಲ್ ಹಾಗೂ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಜಮಾದಾರ್ ವಿರುದ್ಧ ಹರಿಹಾಯ್ದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ದೇವೇಂದ್ರ ಜಮಾದಾರ್ ಚೌಡಾಪುರ್, ಮಾಜಿ ಸಚಿವ ಮಾಲಿಕೆಯ ಗುತ್ತೇದಾರ್ ಅವರು ಕೋಲಿ ಸಮಾಜಕ್ಕೆ ನೀಡಿದ ಪ್ರಾತಿನಿಧ್ಯ ಇನ್ಯಾವ ರಾಜಕಾರಣಿಯೂ ನೀಡಿಲ್ಲ. ಏಕೆಂದರೆ ಅವರು ಶಾಸಕರಾಗಿರುವ ಸಂದರ್ಭದಲ್ಲಿ APMC ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಅದಲ್ಲದೆ ಜಿಲ್ಲಾ ಪಂಚಾಯತ್ ಟಿಕೆಟ್ ನೀಡಿದ್ದಾರೆ. ವಿಶೇಷವಾಗಿ ಕೋಲಿ ಸಮಾಜದ ಶಿವಗಾಣೂರ್, ರಮೇಶ್ ಮಾಸ್ತರ್ ಅಂತ ಅನೇಕರಿಗೆ ಗುತ್ತಿಗೆದಾರರನ್ನಾಗಿ ಮಾಡಿದ್ದಾರೆ. ತದನಂತರ ಮಾತನಾಡಿದ ಅವಧೂತ್ ಬನ್ನೆಟ್ಟಿ, ಭೀಮಾ ತೀರದ ಭಗೀರಥರೆಂದು ಜನರಿಂದ ಬಿರುದು ಪಡೆದ ಏಕೈಕ ಶಾಸಕ ಎಂದರೆ ಮಾಲಿಕೆಯ ಗುತ್ತೇದಾರರು. ಅವರಿಂದ ಇಂದು ಕೋಲಿ ಸಮಾಜದ ಹಲವಾರು ಮುಖಂಡರು ರಾಜಕೀಯವಾಗಿ ಮುಂದೆ ಬಂದಿದ್ದಾರೆ. ಶಾಸಕ ಎಂ.ವೈ. ಪಾಟೀಲರಿಗೆ ಚುನಾವಣೆ ಸಂದರ್ಭದಲ್ಲಿ ಕೆಲವು ಹಳ್ಳಿಗಳಲ್ಲಿ ಏಜೆಂಟರುಗಳನ್ನು ಮಾಡಲು ಬಿಡುತ್ತಿರಲಿಲ್ಲ. ಅಂದು ಕೋಲಿ ಸಮಾಜದ ಮುಖಂಡರು ಮುಂದೆ ಬಂದು ಚುನಾವಣೆ ಎದುರಿಸಿ MLA ಮಾಡಿದ್ದು ಎಂ.ವೈ. ಪಾಟೀಲರು ಮರೆತಿದ್ದಾರೆ. ಪ್ರಕಾಶ್ ಜಮಾದಾರ್ ಅವರು ತಾಲೂಕು ಅಧ್ಯಕ್ಷರು ಮಾಡಿದ್ದ ಮಾತ್ರಕ್ಕೆ ಏನೋ ಬೆಳೆಸಿದ್ದಾರೆ ಎನ್ನುವ ಅವರು ಭ್ರಮೆಯಿಂದ ಹೊರಬರಬೇಕು. ತಮ್ಮ ಮಗನಿಗೆ ಕೇಕೆ ಆಟಿಸಿ ಅಧ್ಯಕ್ಷರನ್ನಾಗಿ ಮಾಡುವ ಬದಲು ಕೋಲಿ ಸಮಾಜದ ಮುಖಂಡರಿಗೆ ಮಾಡಬಹುದಿತ್ತು. ತಾಲೂಕಿನಲ್ಲಿ 40,000 ಕೋಲಿ ಸಮಾಜದ ಮತದಾರರಿದ್ದು ಪಾಟೀಲರ ಕೊಡುಗೆ ಶೂನ್ಯವಾಗಿದೆ. ಪ್ರಕಾಶ್ ಜಮಾದಾರ್ ಅವರು ಮಾಲಿಕೆಯ ಗುತ್ತೇದಾರ್ ಅವರ ಬಗ್ಗೆ ಇನ್ನೊಮ್ಮೆ ಹಗುರವಾಗಿ ಮಾತನಾಡುವುದು ಮಾಡಿದರೆ ಎಚ್ಚರಿಕೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಜಮೀಲ್ ಗೌಂಡಿ, ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಹರಿಕಾರರು ಹಾಗೂ ಈ ಭಾಗದ ರೈತರ ಪಾಲಿನ ಭಗೀರಥರ ಎಂದರೆ ತಪ್ಪಾಗಲಾರದು. ಸಚಿವ ಸ್ಥಾನ ತೊರೆದು ನಮ್ಮ ತಾಲೂಕಿನ ಜನರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿದವರು ಮಾಲಿಕೆಯ ಗುತ್ತೇದಾರ್ ಅವರು. ಅವರು ಮಾಡಿರುವ ನೀರಾವರಿ ಕೆಲಸಗಳಿಂದ ಇಂದು ನಮ್ಮ ತಾಲೂಕಿನಲ್ಲಿ ಕಾರ್ಖಾನೆಗಳು, ಹತ್ತಿ ಮಿಲ್ಗಳು ನಿರ್ಮಾಣವಾಗಿವೆ. ರೈತರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಅಂಥ ಕೆಲಸಗಳು ಈಗಿರುವ ಹಾಲಿ ಶಾಸಕರು ಮತ್ತು ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಇತಿಹಾಸ ಮರ್ತಿದ್ದಾರೆ. ಏನ್ ಅನ್ನೋದು ಕೋಲಿ ಸಮಾಜಕ್ಕೆ ಯಾರಿಗೆ ಏನ್ ಮಾಡ್ಯಾರ ಅನ್ನೋದು ಗೊತ್ತ. ಬರೀ ಎಂ.ವೈ. ಪಾಟೀಲ್ ಬರೀ ಅವ್ರ ಹಿಂದೆ ಚೇಲ ಎಂಬುದು ಸಿಟ್ಟು ಬಂದಾಗಿ ನಮ್ಮ ಸಮಾಜದಲ್ಲಿ ಪರಿಣಾಮವಾಗಿ ಮಾತಾಡಕತ್ತಾರ ಅಷ್ಟೇ. ಅವರು ನಮ್ಮ ಸಮಾಜಕ್ಕೆ ಎಷ್ಟು ಏನ್ ಮಾಡ್ಯಾರ ಮಾಲಿಕ ಸಹಸ್ರ ಲಿಸ್ಟ್ ಬರೋದು ಪೂರ ಒಂದು ಪೇಜ್ ತುಂಬ್ತಾವ. ಅಟ್ ಹಗುರಾಗಿ ಮಾಲಿಕೆ ಸಭಾ ಬಂದಾಗ ಅಟ್ ಸರಳಾಗಿ ಮಾತಾಡಬಾರ್ದು. ಮನುಷ್ಯ ನಿಮ್ದು ಯೋಗ್ಯತೆ ಪ್ರಕಾರ ಅಟ್ಟೆ ನೀವು ಮಾತಾಡ್ಬೇಕು, ಹೆಚ್ಚಿಗೆ ಮಾತಾಡಬಾರ್ದು. ಮಾತಾಡ್ಬೋದಂದಾಗ ನಿಮ್ ಚೀಲ ಎಂದಿದೆ ಏನ್ ಅದ್ರ ಬದಲ ಸ್ಪಷ್ಟನೆ ಇವ್ರು ಮಂಜೂರ್ ಅವರು ಜಮೀಲ್ ಅವರು ಕೊಡ್ತಾರೆ. ಅದ್ರ ಬದಲಾಗ ಅದು ಏನದ ಕೊಡ್ತಾರೆ. ಆದ್ರೆ ಬಿ ನೀವು ಇಟ್ಟೋಲ್ ಅವ್ರ ಬದಲಾಗಿ ಇಟ್ಟೋರ್ ಹೆಸರು ಹೇಳ್ಕೊಂಡು ನೀವು ರಾಜಕೀಯ ಮಾಡ್ತೀರಿ. ಇಟ್ಟೋಲ್ ಅವ್ರಲ್ಲಿ MLA ನಿಂತಾಳಾಗ ನೀವು ಅವ್ರಿಗೆ ಮಾಡಿರಿ, ಏನ್ ಮಾಡಿರಿ? ಅವರಿಗೆ ಚೂರಿನೇ ಹಾಕಿರಿ. ಅವ್ರಿಗೆ ಅದ್ರ ಚೂರಿ ಮಾಡಿ ಮತ್ತೆ ಅವ್ರ ಹೆಸರು ಹೇಳ್ಕೊಂಡು ನೀವು ರಾಜಕಾರಣ ಮಾಡ್ತೀರಿ. ಮಾಡಬಾರ್ದು, ತಪ್ಪದು. ನೀವು ಅದು ಇನ್ ಮುಂದೆ ನೀವು ತಿಳಿದು ನಮ್ಮ ಸಮಾಜಕ್ಕೆ ಏನ್ ಮಾಡ್ಯಾರ ಅನ್ನೋದು ತಿಳ್ಕೊಂಡು ವಿಚಾರ ಮಾಡಿ ನೀವು ಮಾತಾಡ್ರಿ. ಮತ್ತವ್ರ ಬದಲಾಗ ನಮ್ MLA ಸಾಹೇಬ್ರ ಬದಲಾಗ ಅಟ್ ಹಜರಾಗಿ ಮಾತಾಡ್ಕೊಬರ್ರಿ. ಅವ್ರು ಮಾಜಿ ಮಿನಿಸ್ಟರ್, ಅವರು ರೂಲಿಂಗ್ MLA ಅವ್ರವ್ರು ಬಗೆಹರಿಸತ್ತಾರ. ನೀವು ಸಣ್ಣವರಾಗಿ ಅಟ್ ಸರಳಾಗಿ ನೀವು ಅವ್ರ ಬದಲಾಗ ಮಾತಾಡೋದು ತಪ್ಪ. ದಯಮಾಡಿ ಇನ್ ಮುಂದೆ ಅಂತ ಬದಲಾಗ ಮಾತಾಡ್ಬೇಡ್ರಿ. ಮಾತಾಡೋದ್ರ ಮುಂದೆ ಪರಿಣಾಮ ಬೇರೆ ಅಥವಾ ನಾವು ರಿಕ್ವೆಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ ಅಷ್ಟೇ. ಇವತ್ತು ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಇವತ್ತು ಪತ್ರಿಕೆಯ ಸುದ್ದಿಗೋಷ್ಠಿ ಮಾಡಲು ಬಂದಿರುವ ನಮ್ಮ ನಾಯಕರಾದ ದೇವೇಂದ್ರ ಜಮಾದಾರ್ ಅವರಿಗೂ, ಅದೇ ರೀತಿಯಾಗಿ ನಮ್ಮ ರವಿಯಣ್ಣ ತೆಗ್ಗೇಳಿ ಅವರಿಗೂ, ಅದೇ ರೀತಿ ನಮ್ಮ ವಿಜುಗೌಡ ಅಳಿಗೆ ಅವರಿಗೂ, ಜಮೀಲ್ ಗೌಂಡಿ ಸಾಹೇಬರಿಗೂ, ಹಲವಾರು ಮಾಲಿಕೆಯ ಗುತ್ತೇದಾರ್ ಅವರ ಅಭಿಮಾನಿ ಬಳಗಕ್ಕೂ ನಾನು ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತು ಸುದ್ದಿ ಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ನಿನ್ನೆ ಅಫ್ಜಲ್ಪುರ ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಪ್ರಕಾಶ್ ಜಮಾದಾರ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ,
ಈ ತಾಲೂಕಿನ ಹಿಂದೆ ನೀವು ಸನ್ಮಾನ್ಯ ಶ್ರೀ ಮಾಲಿಕಯ್ಯ ಗುತ್ತೇದಾರ್ ಅವರು ಶಾಸಕರಾಗಿ ಇದ್ದಾಗ ನಿಮ್ಮ ಸೋದರರು ಆಡಳಿತವನ್ನ ಮಾಡ್ತಿದ್ರಲ್ಲ, ಅವಾಗ ನೀವೇನಾಗಿದ್ರಿ ಅಂತ ಹೇಳಿ ಹೇಳ್ತಾರೆ. ಯಾರು? ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು. ಜಿಲ್ಲಾ ಪಂಚಾಯಿತಿಯ ಸದಸ್ಯರಿಗೆ ಒಂದು ಹೇಳಕ್ಕೆ ಬಯಸ್ತೀನಿ. ಪ್ರಕಾಶ್ ಜಮಾದಾರ್ ಅವರೇ, ಈ ತಾಲೂಕಿನಲ್ಲಿ 6 ಬಾರಿ ಮಾಲಿಕಯ್ಯ ಗುತ್ತೇದಾರ್ ಸಾಹೇಬರು MLA ಆಗಿರುವಾಗ ಅವ್ರ ಸೋದರರು ಆಡಳಿತವನ್ನ ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರಪ್ಪ ಅಂದ್ರೆ, ಅವರ ಸೋದರರ ಒಂದು ಸಲಹೆಯ ಮೀರಿಗೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಒಂದು ಜಾತಿಯ ಜನಾಂಗದ ಸಾಮಾನ್ಯ ಜನರು ಅವ್ರ ಹತ್ರ ಹೋದಾಗ ಅವ್ರು ಹೇಳ್ತಿದ್ರು, ಹಿಂಗ್ರಿ ಮಲಕ್ರೆ ನಮ್ದು ಹಿಂಗಂತ ಕೆಲಸ ನಿಂತಾವ ಅಂದಾಗ ಅವ್ರು ಚಾಚು ಚಪ್ಪದೆ ಇಮಿಡಿಯೇಟ್ಲಿ ಆಫೀಸರ್ಗಳಿಗೆ ಫೋನ್ ಮಾಡಿ ಅದು ಕೆಲಸ ಮಾಡ್ರಿ, ಬಡವ್ರ ಅದಾರ, ಅವ್ರದ್ದು ಹಿಂಗೆಲ್ಲ ನೀವು ಓಡ್ಸಾಡ್ಕೊತ್ ಕೂತ್ರೆ ಹೆಂಗ್ ಅಂತ ಕೇಳ್ತಾ ಇದ್ರು. ಅದಕ್ಕೆ ಪ್ರಕಾಶ್ ಜಮಾದಾರ್ ಅವ್ರಿಗೆ ಹೇಳ್ತೀನಿ, ಅಲ್ಲಿ ಈ ನಿಮ್ಮ ಹತ್ರ ಇರೋ ನಾಯಕರು ಅರುಣ್ ಕುಮಾರ್ ಪಾಟೀಲ್ ಅವರು ಈಗ ಸಾಮಾನ್ಯ ಜನರು ಯಾರಾದ್ರೂ ಬಂದ್ರೆ ಹೇಳ್ತಾರೆ, ಯಾರು ನೀನು ಫಸ್ಟ್ ಹೆಸರು ಕೇಳ್ತಾರೆ, ನಿಮ್ದು ಯಾವ್ರು ಅಂತಾರೆ. ಹೌದು, ನೀವು ನಮಗ್ ಮತನೇ ಹಾಕಿಲ್ಲಲ್ಲಪ್ಪ, ಹ್ಯಾಂಗಪ್ಪ ನೋಡಮ್ ಮುಂದ್ ಅಂತ ಹೇಳ್ತಾರೆ. ಅದು ಸರಿಪಡಿಸ್ರಿ ಪ್ರಕಾಶ್ ಜಮಾದಾರ್ ಅವರೇ. ನಮ್ಮ ತಾಲೂಕಿನಲ್ಲಿ ಈ ತರ ಗುತ್ತೇದಾರ್ ಫ್ಯಾಮಿಲಿ ಕೆಲಸ ಮಾಡ್ಯದಂತೇಳಿ 6 ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಈ ಅಫ್ಜಲ್ಪುರ ತಾಲೂಕಿನ ಜನರು. ಅದು ನೀವು ಅರ್ಥ ಮಾಡ್ಕೋಬೇಕು. ನೀವು ಏನು ತಿಳ್ಕೊಳ್ಳಾರ್ದೆ ಆಯ್ತು, ಅದು ಇನ್ನೊಂದು ಹಿಂದುಳಿದ ವರ್ಗದ ಜನರಿಗೆ ಕೋಲಿ ಸಮಾಜದವರು ನೀವು ಶಾಸಕರಾಗಿದ್ದಾಗ ಏನ್ ಕೊಡುಗೆ ಕೊಟ್ರಿ ನೀವು ಅಂತ ಕೇಳ್ತೀರಿ. ಅರೆ ನಿಮ್ ಗಮನಕ್ಕಿಲ್ಲೇನ್ರಿ ಪ್ರಕಾಶ್ ಜಮಾದಾರ್ ಅವರೇ? ಈ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರನ್ನ ಮಾಡಿದವರು ಕೋಲಿ ಸಮಾಜದ ಫಸ್ಟ್ ರುಕ್ಮಿಣಿ ಜಮಾದಾರ್ ಅವರಿಗೆ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ತಾಲೂಕಿನಲ್ಲಿ APMC ಅಧ್ಯಕ್ಷರನ್ನಾಗಿ ರಾಮಣ್ಣ ನಾಯ್ಕೋಡಿ ಕೋಳಿ ಸಮಾಜದವರಿಗೆ ಮಾಡಿದ್ದಾರೆ. ಹಿಂದುಳಿದ ವರ್ಗದ ಸದಸ್ಯರನ್ನಾಗಿ ಮಾಂತೇಶ್ ಪಾಟೀಲ್ ರವರನ್ನ ಮಾಲಿಕಯ್ಯ ಗುತ್ತೇದಾರ್ ಅವರೇ ಮಾಡಿದ್ದಾರೆ. ಇನ್ನೊಂದು ಕಾಂಟ್ರಾಕ್ಟರ್ ಯಾರಿಗೆ ಬೆಳೆಸಿರಿ ನೀವು ಕೋಳಿ ಸಮಾಜದ ಹಿಂದುಳಿದವರಿಗೆ ಅಂತ ಕೇಳ್ತೀರಿ. ಇವತ್ತು ದೇವೇಂದ್ರಣ್ಣ ಜಮಾದಾರ್ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್, ಅದು ಮಾಲಿಕಯ್ಯ ಗುತ್ತೇದಾರ್ ಮಾಡಿರುವಂತ ಕೊಡುಗೆ ಅದು. ಇವತ್ತು ರಮೇಶ್ ಮಾಣಿಕಪ್ಪ ಮಾಸ್ತರ್ ಅವರ ಮಗನಿಗೆ ಕೂಡ ಇದೇ ಸನ್ಮಾನ್ಯ ಶ್ರೀ ಮಾಲಿಕಯ್ಯ ಗುತ್ತೇದಾರ್ ಸಾಹೇಬ್ರೆ ಮಾಡಿದ್ದು. ಇನ್ನೂ ಒಂದೇನಂದ್ರೆ ಶಿವಗಾಣೂರವರು, ಅದು ನಿಮ್ಮ ಸ್ವಂತ ಕಲ್ಲೂರು ಗ್ರಾಮದವರೇ ಅವ್ರಿಗೂ ಕೂಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಮಾಡಿದವರು ಸನ್ಮಾನ್ಯ ಶ್ರೀ ಮಾಲಿಕಯ್ಯ ಗುತ್ತೇದಾರ್ ಅವ್ರ ಅಂತ ಹೇಳಿ ತಮಗ್ ನೆನಪಿರ್ಲಿ. ಮತ್ತೇನ್ ಕೇಳ್ತೀರಿ? ಇಲ್ಲ, ಇವತ್ತು ತಾಲೂಕಿನಲ್ಲಿ ಹಿಂದುಳಿದ ವರ್ಗದ ಇದು ಕೇಳಿದ್ರೆ ಆಯ್ತು, ಇದು ಸರಿ ಆಯ್ತು. ಮುಂದೇನಪ್ಪಾ ಅಂದ್ರೆ ಈ ತಾಲೂಕಿನಲ್ಲಿ ನೀವು ಕಾರ್ಯಕರ್ತರನ್ನ ನೀವು ಸರಿಯಾಗಿ ನೋಡ್ಕೊಳಲ್ಲ. ಇವತ್ತು ಸರಿಯಾಗಿ ನೋಡ್ಕೊಳ್ತಾ ಇರೋದಕ್ಕೆ ನಾವೆಲ್ಲ ಸಣ್ಣವರು, ಅವ್ರ ಮೊಮ್ಮಕ್ಕಳು ವಯಸ್ಸಿಲ್ಲ, ಇವತ್ತು ನಮಗೂ ಅವ್ರ ಜೊತೆಯಲ್ಲಿ ತಗೊಂಡು ನಮ್ಗ ತಿರುಗಾಡ್ತಾರೆ. ಅಂದ್ರೆ ಅದು ಅವ್ರು ಕೊಟ್ಟಿರ್ತಕ್ಕಂಥ ಗೌರವ, ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ, ಅದು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ಈ ತಾಲೂಕಿನಲ್ಲಿ ನಮ್ಮ ನಾಯಕರು ಹಿಂದುಳಿದ ವರ್ಗದ ನನಗೆ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಮಾಡಿದ್ದಾರೆ. ನಿಮಗೆ ಒಬ್ಬ ಧೀಮಂತ ನಾಯಕ, ಈ ಕೋಲಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಧೀಮಂತ ನಾಯಕ ವಿಠಲ್ ಹೇರೂರ್ಜಿ ಅವರ ಭಯಕ್ಕಾಗಿ ನಿಮಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟಿದ್ದಾರೆ, ನಿಮ್ಮ ಸ್ವಂತ ಸಲುವಾಗಿ ಏನೂ ಕೊಟ್ಟಿಲ್ಲ. ಅದು ನೀವು ಅರ್ಥ ಮಾಡ್ಕೋಬೇಕು. ಅದು ನೀವು ಜಿಲ್ಲಾ ಪಂಚಾಯತಿ ಸದಸ್ಯರ ಆಗಿದ್ರೆ ಅಂದ್ರ ಅದು ವಿಠಲ್ ಹೇರೂರ್ಜಿ ಅವರ ಕೊಡುಗೆ. ಅದು ಯಾಕಂದ್ರೆ ರಾತ್ರಿ ಹೋಗಿ ಪ್ರಚಾರ ಮಾಡಿ ನೀವು ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ಕೊಂಡ್ ಬಂದಾರ, ಅದು ವಿಠಲ್ ಹೇರೂರ್ಜಿ ಅವರು. ಅದು ಯಾರು ಮಾಡ್ಯಾರ ಅವ್ರ ಹೆಸರು ಹೇಳ್ರಿ, ನೀವು ವಿನಾಕಾರಣಕ್ಕೆ ಅವ್ರು ಮಾಡ್ರಿ ಇವ್ರು ಮಾಡ್ರಿ ಅಂತ ಹೇಳೋದು ಸರಿಯಲ್ಲ. ಇನ್ನೊಂದು ಇಂಥ ನಮ್ಮ ಒಂದು ಹಿಂದುಳಿದ ವರ್ಗದ ಮಹಾನ್ ನಾಯಕನಿಗೆ ನೀವೆಲ್ಲ ಹಿಂಗ್ ಮಾತಾಡೋದು ಸರಿ ಇಲ್ಲ. ಇದಕ್ಕೆ ನಾವು ಮುಂದೆ ಕಡಿವಾಣ ಹಾಕ್ತೀವಿ. ಇದೇ ತರ ನೀವೇನಾದ್ರೂ ಮಾತಾಡಿದ್ರೆ ಅಂದ್ರೆ ನಾವು ತಕ್ಕ ಉತ್ತರವನ್ನು ಕೊಡ್ಲಕ್ ಸಿದ್ಧರಾಗಿದ್ದೀವಿ. ಮಾಲಿಕಯ್ಯ ಗುತ್ತೇದಾರ್ಜಿ ಅವರ ಅಭಿಮಾನಿ ಬಳಗ ಎಲ್ಲದಕ್ಕೂ ಇನ್ನು ತಯಾರಾಗಿ ನಿಂತದ. ನೀವು ಎಚ್ಚರದಿಂದ ಏನೇ ಮಾತಾಡ್ಬೇಕಾದ್ರೆ ನಮ್ಮ ನಾಯಕರ ಬಗ್ಗೆ ನೀವು ಎಚ್ಚರವಾಗಿ ಮಾತಾಡ್ಬೇಕಂತ ಹೇಳಿ ನಿಮ್ಗೆ ಆಗ್ರಹ ಮಾಡ್ತೀನಿ, ಈ ಮೀಡಿಯಾದ ಮುಖಾಂತರ ಆಗ್ರಹ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ. ಪತ್ರಿಕಾಗೋಷ್ಠಿ ಮಾಧ್ಯಮ ಕರೆದಿರೋ ಉದ್ದೇಶ ಏನಂದ್ರೆ, ನಿನ್ನೆಯ ದಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಜಮಾದಾರ್ ಅವರು ಅಹಿಂದ ವರ್ಗಕ್ಕೆ ಮಾಜಿ ಸಚಿವರಾದಂಥ ಮಾಲಿಕಯ್ಯ ಗುತ್ತೇದಾರ್ ಅವರು ಏನೇನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಅಹಿಂದ ವರ್ಗದಡಿ ಡಾಮಿನೆಂಟ್ ಆಗಿ ನಮ್ಮ ಕುರುಬ ಸಮಾಜನೂ ಬರುತ್ತೆ. ಅಹಿಂದ ಸಮಾಜದ ಒಳಗಡೆ ನಮ್ಮ ಕುರುಬ ಸಮಾಜಕ್ಕೆ ಫಸ್ಟ್ ತಾಲೂಕಾ ಪಂಚಾಯತಿ ಎಂದ ಅಫ್ಜಲ್ಪುರ ಬಂದ ಅವಾಗ ನಮ್ಮ ಕುರುಬರಿಗೆ ಅವಕಾಶ ಕೊಟ್ರ. ಮೊದಲನೇದಾಗಿ ಶುಭಗಳಿಗೆ ಇರಲಿ ಕುರುಬರಿಂದ ಚಾಲು ಅಲ್ಲಿ ಅಂತೇಳಿ ಪ್ರಭಾವತಿ ರಾಜ್ಕುಮಾರ್ ಗೌರ್ ಅಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2ನೇ ಬಾರಿ ಬಾಪುಗೌಡ ಪಾಟೀಲ್ ಟಾಕಳಿ ಅಂತೇಳಿ ಅವ್ರಿಗೂ 2ನೇ ಬಾರಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಮಾಡಿದ್ದಾರೆ. ಹಾಗೆ ಸಾವಿರಪ್ಪ ಪೂಜಾರಿ ಅಂತೇಳಿ ತೊಗರಿ ಮಂಡಳಿ ರಾಜ್ಯ ನಿರ್ದೇಶಕರಾಗಿ ಮಾಡಿದ್ದಾರೆ. ಮತ್ತೆ ಹಯ್ಯಾಳ ಪೂಜಾರಿ ಅಂತೇಳಿ ಬಂದರೋಡ್ ಅವರಿಗೆ APMC ಡೈರೆಕ್ಟರ್ ಮಾಡಿದ್ದಾರೆ.
ಶ್ರೀಪಾದ್ ಒಡೆಯರ್ ಅಂತೇಳಿ ಅವ್ರಿಗೆ APMC ಡೈರೆಕ್ಟರ್ ಮಾಡಿದ್ದಾರೆ. ಸೈಬಣ್ಣ ಪೂಜಾರಿ ಅಂತೇಳಿ ಮಲ್ಲಬದ್ದವ್ರಿಗೆ ತಾಲೂಕು ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಹಾಗೆ ತುಂಬಾ ಅವಕಾಶಗಳು ಎಲ್ಲೆಲ್ಲಿ ಸಿಗಬೇಕು ಅಲ್ಲೆಲ್ಲಿ ನಮಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವ್ರೇನೋ ಅವ್ರಿಗೆ ಏನೋ ಗೊತ್ತಿಲ್ಲಾರ ಬೆಟ್ಟಕ್ಕೆ ಈ ತರ 5 ವರ್ಗಕ್ಕೆ ಅವ್ರು ಏನೂ ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಶಾಸಕರು ಗುಲಾಮ ಅಂತ ಅಂದಿದ್ದಾರೆ ಅಂತೇಳಿ ಶಾಸಕರಿಗೆ ಅವ್ರು ಹೇಳ್ತಾ ಇದ್ದಾರೆ. ಹೌದ್ರಿ, ಮತ್ತೆ ಈಗ ಅವ್ರು ಶಾಸಕರಾಗಿ ನಿಗಮದಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವವರು ಶಾಸಕರು ಮಾಡಬೇಕು, ಏನು ಅವ್ರಿಗೇನು ಅಧಿಕಾರ ಇಲ್ಲ, ಅವ್ರಿಗೆ ಶಾಸಕರು ಕೊಡ್ತಕ್ಕಂಥ ಸ್ಥಾನಮಾನ ಅವ್ರು ಯೂಸ್ ಮಾಡಕತ್ತಾರ, ಮತ್ತೆ ಶಾಸಕರಿಗೆ ಏನ್ ಅನ್ಬೇಕು, ಮತ್ತೆ ಅವರು ಕೊಡತಕ್ಕಂಥ ನಮ್ಮ ಶಾಸಕರು 6 ಬಾರಿ MLA ಆಗಿದ್ದಾರೆ. ಎಲ್ಲಾದ್ರೂ ಅವ್ರ ಸಹೋದರರು ಅಥವಾ ಅವ್ರ ಮಗ ಎಲ್ಲರೇ ಅಡಿಗಲ್ ಮಾಡಿದ್ದು ಇಲ್ಲ ಹಕ್ಕುಪತ್ರ ವಿತರಣೆ ಮಾಡಿದ್ದು ಇತ್ತಂದ್ರೆ ನಮ್ಗೆ ತೋರಿಸ್ಕೊಡ್ರಿ. ತಿರುಗಾಡಿ ಮನೆಗಳು ಅಂತವೆಲ್ಲ ಏನ್ ಮಾಡತ್ತ ನಿಮ್ಗೆ ಗೊತ್ತಿದ್ದಿದೆ. ಅವ್ರು ಎಷ್ಟು ಹಣ ತೊಗೊಂಡ್ಕಿರಿ ಮನೆಗಳು ಇದು ಕೊಟ್ರ ಪತ್ರಿಕಾ ಮಾಧ್ಯಮದ ಈಗಾಗಲೇ ಬಂದಿದೆ ಅದು ವಿಷಯ. ಅದಕ್ಕೆ ಆ ಉದ್ದೇಶದಾಗ ಅವ್ರು ಗುಲಾಮ ಅಂತೇಳಿ ಅಂದಿದ್ದಾರೆ. ಮತ್ತ ಎಲ್ಲಾ ಸಮಾಜಕ್ಕೂ ನಮ್ಮ ಸಾಹೇಬರು ಬಸವಣ್ಣನವರ ಫಾಲೋವರ್ಸ್ ಇದಾರ. ಕುಲಕೊಬ್ಬ ಶರಣನ ಹಾಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಎಲ್ಲಾ ಸಮುದಾಯಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವ್ರ ಕ್ಯಾಬಿನೆಟ್ದಾಗ ಒಬ್ಬಿಗೆ ಇಟ್ಟರ ಕುರುಬ ಸಮಾಜ ಎಲ್ಲ ಅವ್ರ ಸಮಾಜಕ್ಕೆ ತುಂಬಿಕೊಳ್ಳೋದಾಗಲ್ಲ. ಹಾಗೆ ನಮ್ಮ ಸಾಹೇಬರು 5 ವರ್ಗದವರು ಶಾಸಕರಾಗಿದ್ದಾಗ 5 ವರ್ಗಕ್ಕೆ ಜಾಸ್ತಿ ಸ್ಥಾನಮಾನಗಳು ಸಿಗೋದು ಒಂದ್ ಸ್ವಲ್ಪ ಹೆಚ್ಚ ಕಮ್ಮಿ ಆಗಿರ್ತಾವ. 5 ವರ್ಗದವರು ಶಾಸಕರಿದ್ದಾಗ ನಾವು ಕೇಳೋದು ತಪ್ಪ. ಯಾಕಪ್ಪ ಅಂದ್ರೆ ಶಾಸಕರೇ ನಮ್ಮ 5 ವರ್ಗದವರು ಅದಾರ, ನಾವು ಹೆಚ್ಚಿಗೆ ನಮ್ಗೆ ಸ್ಥಾನಮಾನ ಕೊಡ್ರಿ ಅನ್ನೋದ್ರಾಗ ಇದು ಇರುತ್ತೆ. ಬೇರೆ ಜಾತಿ ಎಲ್ಲರಿಗೂ ನೋಡ್ಕೊಂಡು ಇವತ್ತಿನ ದಿನ ಸ್ಥಾನಮಾನ ಕೊಟ್ಟಾರ. ಅದಕ್ಕೆ ಇವತ್ತಿನ ದಿನ ಇಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೆ ನಾವು ಉತ್ತರ ಕೊಡಲು ಬಯಸುತ್ತೇನೆ. ಪ್ರಕಾಶ್ ಜಾಮದಾರ್ ಅವರಿಗೆ ಅವರಿಗೂ ಕೂಡ ನಾನು ನಮಸ್ಕಾರ. ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲಾದಾಗ ಅಫ್ಜಲ್ಪುರ್ ತಾಲೂಕದಾಗ ಆದಂಥ ಅಭಿವೃದ್ಧಿ ಯಾವ ತಾಲೂಕದಾಗ ಆಗಿದೆ. ನಮ್ಮ ಗುಲ್ಬರ್ಗ ಜಿಲ್ಲಾದಾಗ ದೊಡ್ಡ ಮಾನ್ಯರು ಮುಖ್ಯಮಂತ್ರಿ ತನ ಹೋಗ್ಯಾರ. ಆದ್ರೆ ಅಫ್ಜಲ್ಪುರ್ ತಾಲೂಕದಾಗ ಆದಂಥ ಫ್ಯಾಕ್ಟ್ರಿ ಇವತ್ತಿನ ಸಹ ಗತ್ತರ್ಗ ಹವಳಗ ಫ್ಯಾಕ್ಟ್ರಿ ಮಾಡ್ಯಾರ, ಕೇರಡಾಪುರ ಫ್ಯಾಕ್ಟ್ರಿ ಮಾಡ್ಯಾರ. ಇವತ್ತು ಲಕ್ಷಾಂತರ ಜನ ನಮ್ಮ ಆಗ್ಯಾರ. ಅದು ಯಾರದಿಂದ? ಮಾಲಿಕೆಯ ಗುತ್ತಿಗೆದಾರರಿಂದ. ಇವತ್ತಿನ ದಿವಸ ಅಫ್ಜಲ್ಪುರ್ ತಾಲೂಕ ಇಷ್ಟು ಒಂದು ಅಭಿವೃದ್ಧಿ ಆಗ್ಲಿಕ್ಕೆ 10 ಮಿಲ್ಲ 8-10 ಮಿಲ್ಲವ. ಯಾಕದು? ಮಾನ್ಯ ನಮ್ಮ ಸಾಹೇಬರು ಮಾಲಿಕೆ ಸಾಹೇಬರು ಬಂಗಾರಪ್ಪ ಅವರು ಇದ್ದಾಗ, ಬಂಗಾರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಯಾಕ ನಮ್ಮ ಅಫ್ಜಲ್ಪುರ್ ತಾಲೂಕ ನೀರಾವರಿ ಬೇಕಂತ ಹೇಳಿ ಭೀಮಾ ಏತ್ ನೀರಾವರಿ ಮಂತ್ರಿ ಪದವಿ ಬಿಟ್ಟು ಭೀಮಾ ಏತ್ ನೀರಾವರಿ ಮಾಡ್ಯಾರ. ಇವತ್ತು ಭೀಮಾ ಏತ್ ಶುಗರ್ ಫ್ಯಾಕ್ಟ್ರಿ ಆಗ್ಯದ, 10 ಮಿಲ್ ಆಗ್ಯಾವ, ಇಷ್ಟೆಲ್ಲ ಆಗ್ಯದ. ನಾವು 81ರಾಗ ಇಲ್ಲಿ 81, 82ರಾಗ ಸಾಲಿ ರೋಡ್ ಬಿಟ್ಟು ಈ ರೋಡ್ ದಾಟ್ಲಿಕ್ಕೆ ಬರ್ಲಾಗ್ಯದ. ಆ ಪರಿಸ್ಥಿತಿ ಡೆವಲಪ್ಮೆಂಟ್ ಆಗ್ಯದ. ಆದ್ರೆ ನಮ್ಮ ಅಡಿಗೆ ಅವ್ರು ನೋಡಿದ್ರೆ ನಾವು ಎಂದೂ ಮರಿಬಾರ್ದು, ಅವ್ರಿಗೆ ಎಂದೂ ಸೋಲಿಸೇಬಾರ್ದು ನಮ್ಮ ತಾಲೂಕದವ್ರು. ಆ ಟೈಪ್ ಮಾಡ್ಯಾರ. ಇವತ್ತಿನ ದಿವಸ ನಾವು ಅದಕ್ಕೆ ನಮ್ಮ ಮಾಲಿಕೆ ಗುತ್ತಿಗೆದಾರರು ನಮ್ಮ ಭಾಳ ಇದು ಮಾಡ್ಯಾರ. ಅಫ್ಜಲ್ಪುರ್ ತಾಲೂಕು ಡೆವಲಪ್ಮೆಂಟ್ ಮಾಡ್ಯಾರ. ಅವ್ರ ಬಗ್ಗೆ 2 ಮಾತು ಏನಿಲ್ಲ. ಯಾರು ಟೀಕಾ ಮಾಡ್ತಾರ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮಾನ್ಯ ಶಾಸಕರ ಪುತ್ರರಿಗೆ ಹಾಗೂ ಅವರ ಬೆಂಬಲಿಗರಿಗೆ ಒಂದು ನೇರ ಸಂದೇಶ ಕೊಡುವುದೇನೆಂದರೆ, ತಾವು, ನಾನು ಹೆಚ್ಚಿಗೆ ಮಾತಾಡೋಂಗಿಲ್ಲ, ತಾವು ಇದೇನು ಸುದ್ದಿಗೋಷ್ಠಿಗಳು ಮಾಡ್ತಾ ಇದ್ದೀರಿ ಕೆಲಸಕ್ಕೆ ಬರೋದು, ಇವೇನು ಮಾಡೋದು ಬಿಟ್ಟು ಎಷ್ಟು ತಾಲೂಕಿನ ಅಭಿವೃದ್ಧಿ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸಿ. ಒಂದು ನಮ್ಮ ತಾಲೂಕಿನಲ್ಲಿ ಅತಿ ಮುಖ್ಯವಾಗಿ ಎಲ್ಲರಿಗೆ ಕಂಡು ಬರ್ತಂಥ ವಿಷಯ, ನಮ್ಮ ಅಂಬೇಡ್ಕರ್ ಸರ್ಕಲ್ ಹಿಡ್ಕೊಂಡು ನಮ್ಮ ಬಸವೇಶ್ವರ ಸರ್ಕಲ್ವರೆಗೆ ಒಂದು ಡಿವೈಡರ್ ಕೆಲಸ ನೀವೇನು ಮಾಡ್ಲಿಕ್ಕೆ, ಅದು ನಮ್ಮ ತಾಲೂಕಿನ ಜನ ಸುಮಾರು 2 ವರ್ಷದಿಂದ ನೋಡ್ತಾ ಇದ್ದಾರೆ. ಮೊದಲು ಕೆಲಸ ಮಾಡ್ರಿ. ನೀವು ಪೀರಿಯಡಿಗೆ 10 ವರ್ಷ ಆಲಿಗೆ ಬರ್ತೀವಿ, ನೀವು 8 ವರ್ಷ ಐತಿಗೆ ನೀವು MLA ಇದ್ದೀರಿ. ನೀವು ಮೊದಲು ಕೆಲಸ ಮಾಡ್ರಿ. ಇದು ಮಾಡೋದಿಗೆ ಅಂತ ಒಂದು ಸ್ವಲ್ಪ ಕೆಲಸದ ಕಡೆ ಗಮನ ಕೊಟ್ಟರಪ್ಪ ಅಂತಂದ್ರೆ ಒಂದು ಒಳ್ಳೇದಾಗ್ತದ. ಇದು ಮಾಡ್ರಿ. ಮೊದಲು ಯಾವುದೇ ಸಮಾಜದ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದ್ರಿಂದ ಹೋಗ್ಬೇಡ್ರಿ. ಸ್ವಲ್ಪ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡ್ರಿ. ಓಪನ್ ಆಗಿ ಹೇಳ್ಕೊತೀವಿ. ಮತ್ತೆ 2ನೇ ವಿಷಯ, ಶ್ರೀಮಾನ್ ಮಗ್ಗುಲ್ ಪಟೇಲ್ ಅವರಿಗೆ ಚುನಾವಣೆ ಜಡ್ಪಿ ನಿಂದ್ರಿಸಿ ಸೋಲಿಸಿದ್ದಾರೆ ಅಂತ ನಮ್ಮ ಬಿರುವರು ಹೇಳ್ಕೊಂಡಿದ್ದಾರೆ ನಿನ್ನೆ. ನೋಡಿ, ಚುನಾವಣೆ ನಿಂದ್ರೋದು ಸಹಜ. ಗೆಲುವು ಮತ್ತು ಸೋಲು ಅದು ಜನ ಕೊಟ್ಟ ಆಶೀರ್ವಾದ. ತಲೆಬಾಗಿಸಿ ಅದು ಸ್ವೀಕರಿಸಬೇಕು. ಅವ್ರು ಒಬ್ಬರೇ ಸೋತಿಲ್ಲ, ನೀವು 6 ಬಾರಿ ಸೋತಿದ್ದೀರಿ. ಏನು ಅದು ಜನ ಕೊಟ್ಟ ಆಶೀರ್ವಾದ. ಅದಕ್ಕೆ ದೊಡ್ಡ ನಾಯಕರು ಗೆಲುವು ಸೋಲು ಎಲ್ಲರಿಗಾಗಿದೆ. ಎಲ್ಲರೂ ಪ್ರಯತ್ನ ಪಡ್ತಾರೆ ಗೆಲ್ಲಕ್ಕೆ ನಿಂತಿರ್ತಿದ್ದಾರೆ. ಆದ್ರೆ ಜನ ಕೊಟ್ಟಿದ ಮೇಲೆ ಆಶೀರ್ವಾದ ತಗೊಳ್ಳೇಬೇಕಾಗುತ್ತದೆ. ಮತ್ತು ಇದು
ನೀವು ಏನೇನ್ ಮಾಡಿರಿ ಮುಸ್ಲಿಂ ಸಮಾಜಕ್ಕೆ, ನೀವೇನ್ ಮಾಡಿರಿ? ಅದೇ ಮುಸ್ಲಿಂ ಸಮಾಜಕ್ಕೆ ನಾವು ಶ್ರೀಮಾನ್ ಮಾಲಿಕ ಗುತ್ತೇದಾರ್ ಸಾಹೇಬರು ಅಹಿಂದ ನಾಯಕರೇ ಇವರು ಗೆದ್ದು ಬಂದಾಗ ಈ 18 ವರ್ಷ ಶ್ರೀಮಾನ್ ಮಕ್ಬೂಲ್ ಪಟೇಲ್ ಸಾಹೇಬರು ಈ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ಇದ್ರು. ಆ ಟೈಮ್ದಾಗ 20 ವರ್ಷ ನಿನ್ನೆ ಮಕ್ಬೂಲ್ ಪಟೇಲ್ ಸಾಹೇಬ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಮಾಲಿಕಾ ಸಾಹೇಬ್ ಪೀಡಿದಾಗ ನಾನೇ MLA ನಪ್ಲೆ ಇದ್ದ, ಫುಲ್ ಅಧಿಕಾರಿ ನನ್ನ ಕೈಯಾಗಿತ್ತು ಏನು ಆ ಟೈಪ್ ಹೇಳ್ಕೊಂಡ್ರೆ. ಇವತ್ತು ನೀವು ನೋಡ್ರಿ, ನೀವು ಯಾರ ಕೈಯಾಗ ಅಧಿಕಾರಿ ಇದೆ? ನಿನ್ನೆ ಕೋರ್ಬು ಸಾಹೇಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ತಾವು ಕೇಳಿರ್ಬೋದು. ನನಗೆ ಹಲವಾರು ಸಾರಿ ನನಗೆ 4-5 ಲೆಟರ್ ಕೊಟ್ರು. ಆ ಲೆಟರ್ದಾಗೆ XXX ಬರೋದು ಕೊಟ್ರು. ನನ್ನ ಒಂದೂ ಕೆಲಸ ಆಗಿಲ್ಲ. ಅಂದ್ರೆ ಶಾಸಕರ ಲೆಟರ್ಗೆ ಒಂದು ಕೌಡಿ ಕಿಮ್ಮತ್ತಿಲ್ಲ. ಈ ತರ ಕೋರ್ಬ ಸಾಹೇಬ್ ಹೇಳ್ಕೊಂಡಿದ್ದಾರೆ, ನಮ್ದು ಒಂದೂ ಕೆಲಸ ಆಗಿಲ್ಲ. ಆಗ ಮತ್ತೆ ಹೇಳ್ತಾರೆ, ಆಗ ಮಾಲಿಕಾ ಸಾಹೇಬರು ಶಾಸಕರಿದ್ದಾಗ ಅವರ ತಮ್ಮ ಏನು ಅವರ ಮುನಿಮಿದ್ರು ಅವ್ರೇನ್ ಮಾಲಕಿದ್ರು ಅಂತ ಹೇಳ್ಕೊತಾರ. ನೋಡಿ ಸರ್, ಅವ್ರು ಯಾವಾಗ್ಲೂ ಮಾಲಕರಿದ್ರು, ಮಾಲಕ್ಕೆ ಇರ್ತಾರೆ. ಅವ್ರ ಮಾಲಕ್ಕಂತೆ ಎಲ್ಲ ಜನ ಇಲ್ಲಿ ಅವ್ರಿಗೆ 6 ಬಾರಿ ಆಶೀರ್ವಾದ ಮಾಡಿದ್ದಾರೆ, 6 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಮತ್ತಂದ್ರೆ ಇದೇ ತರ ಇವರು ಒಂದು ಗ್ರಾಮ ಪಂಚಾಯತಿ ಗೆದಿಬೇಕಂದ್ರೆ ಮತ್ತೊಂದ್ ಸರಿ ಗೆದಿಬೇಕಾದ್ರೆ ಎಷ್ಟೋ ಕಠಿಣ ಅದ. ಅವ್ರಿಗೆ 6 ಸಾರಿ ಈ ಜನ ಆಶೀರ್ವಾದ ಮಾಡಿದಾರ ಅಂದ್ರೆ ಏಕೆ ಮಾಡಿದಾರೆ ಅಂದ್ರೆ ತಾವು ವಿಚಾರ ಮಾಡಬೇಕು. ಅಹಿಂದ ನಾಯಕ ಅವರು, ಯಾಕಂದ್ರೆ ಇಲ್ಲಿ ಮಾಡಿದಂತ ಸೇವೆ, ಇಲ್ಲಿ ರೈತರ ಕೊಡುಗೆ, ಹಸಿರು ಕ್ರಾಂತಿ. ಇವತ್ತು ರೈತರ ಮಕ್ಕಳು ದೊಡ್ಡ ಸಿಟಿಯಾಗ, ದೊಡ್ಡ ಔಟ್ ಆಫ್ ಕಂಟ್ರಿದಾಗ ಇವತ್ತು ಅಫಜಲ್ಪುರ್ ತಾಲೂಕ ಹೌಳಗ ಗ್ರಾಮ ನೋಡಿದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ಹೆಸರು ಬರುತ್ತದೆ ಶುಗರ್ ಫ್ಯಾಕ್ಟರಿಗಳಿಂದ. ಇವತ್ತು ರೈತರು ನೆಮ್ಮದಿಯಿಂದ ಇವತ್ತು ವರ್ಷಾನ್ಗಟ್ಲೆ 10-20 ಸಾವಿರ ಗಳಿಸ್ತಿದಿಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ, 10 ಲಕ್ಷ, 20 ಲಕ್ಷ, 30 ಲಕ್ಷ ರೂಪಾಯಿ ಬರೀ ಕಬ್ಬಿಂದಾಗ ಬರ್ತೇವೆ. ಹತ್ತಿ ಮೀಲ್ ಬರ್ಲಿಕ್ಕೆ, ಇದು ಬರ್ಲಿಕ್ಕೆ ಇವರೇ ಕಾರಣಕರ್ತರು. ಆದ್ರೆ ಅವ್ರ ಅಧಿಕಾರದಲ್ಲಿ ಅವ್ರು ಏನಿದ್ರು ಸೇವೆ ಮಾಡ್ಕೊತೇನೆ ಬಂದಿರು, ಅವ್ರ ತಮ್ಮೇ ಪೂರ್ತಿ ರಾಜಕೀಯ ಮಾಡ್ಯಾರ. ಇದು ಯಾಕೆ ಹೇಳ್ಕೊಳ ಅಂತಾರ ನೋಡಿ. ಅವ್ರ ಅಧಿಕಾರ ಪೀಡಿದಾಗ ನೀವು 6 ಸಾರಿ ಅಪೋಸಿಷನ್ ಲೀಡರ್ದಾಗಿದ್ರು. ನೀವು ಒಂದೇ ಒಂದು ಸ್ಟೇಟ್ಮೆಂಟ್ ತರಿಸಿ ಇವ್ರ ತಮ್ಮವ್ರು ಬಂದ್ಕೆ ನಿಮ್ಮ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ನೀವು ಒಂದ್ಸರಿ ಹೇಳ್ಕೊಂಡ್ರಿ ಭಾಷಣದಾಗ. ಒಂದರ ಮಾಧ್ಯಮ ಸುದ್ದಿ ಆಗ್ಯದ, ನಿಮ್ ತಮ್ಮವ್ರು ಬಂದ್ಕೆ ಈ ತರ ಮಾಡ್ಲಾಗತ್ತ, ಈ ತರ ಏನ್ ಸುದ್ದಿ ಆಗ್ಲಾಗತ್ತ ದಿವಸ. ನೀವೇನೇ 10 ವರ್ಷ ಅಕ್ಷತ ನೀವೇ MLA ಇದ್ದಂಗಿದ್ರಿ. ಈಗ ಸುಪುತ್ರವರೇ ಅವ್ರ ತಮ್ಮ ಎದುರಾಗ ಮಾಡಿಲ್ಲ, ಅವ್ರ ಅಣ್ಣಗೆ ಸಾಥ್ ಕೊಟ್ಟಿದ್ದಾರೆ. ಏನು ಅವ್ರು ಹ್ಯಾಂಗ್ ಮಾಡಿದಾರ ಅಂದ್ರೆ ಮಾಲಿಕ ಗುತ್ತು ಸಾಹೇಬ್ ಕೆಲಸ ಹ್ಯಾಂಗ್ ಮಾಡೋದಂದ್ರೆ ಬಡವ್ರದಂದ್ರ ಪಕ್ಷಪಾತ ಏನು ನೋಡಿಲ್ಲ, ಸಮಾನ ನೋಡಿಲ್ಲ. ಓಟ್ ಹಾಕ್ದವ್ರನ್ನು ಕೆಲಸ ಮಾಡಿದ್ದಾರೆ, ಓಟ್ ಹಾಕ್ಲಾರ್ದವ್ರನ್ನು ಕೆಲಸ ಮಾಡಿದ್ದಾರೆ. ಹಲವಾರು ಉದಾಹರಣೆಗಳಿವೆ. ಅವ್ರು ಏನು ಕೆಲ್ಸಕ್ಕೆ ಹೋದ್ರಂದ್ರ, ಸರ್ ಅವರು ಬೇರೆ ಪಾರ್ಟಿದಾರ ಬಂದ್ರಂದ್ರ ನೀ MLA ನಾ MLA, ಅವ ನನ್ನ ಬಲ್ಲಿ ಬಂದ್ರೆ ನಾ ಕೆಲಸ ಮಾಡ್ಕೊಡ್ತೀನಿ ಅಂತ ನೇರ ದಿಟ್ಟ. ಯಾರು MLA ಕರ್ನಾಟಕ ಇದ್ರಂದ್ರೆ ಮಾಲಿಕ ಗುತ್ತೇದಾರ್ ಸಾಹೇಬ್ರೆ ಇದು ಕೆಲಸ ಮಾಡ್ತಾರ ಸರ್ ಅಫಜಲ್ಪುರದಾಗ. ಇದು ಅಂತ ನಾಯಕರಿಗೆ ನೀವು ಹೇಳ್ಕೊತೀರಿ. ಅದು ಏನು ಮಾಡ್ಬೇಕಂದ್ರೆ ಬ್ರದರ್ ಸ್ವಲ್ಪ ವಿಚಾರ ಮಾಡಿ ಹೇಳ್ಬೇಕು. ಯಾಕಂದ್ರೆ ಮಾಲಿಕ ಗುತ್ತೇದಾರ್ ಸಾಹೇಬ್ರು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ, ಅವರು ಎಲ್ಲಾ ಸಮಾಜಕ್ಕೆ ಸೀಮಿತ ಆಗಿದ್ದಾರೆ. ಅವರು ಅಂತ ಒಂದು ದೊಡ್ಡ ನಾಯಕರು. ಅವ್ರ ಕೊಡುಗೆಗಳು ಅಪಾರ ಇದೆ. ನಮ್ಮ ಸಮಾಜದಲ್ಲಿ ಕೊಡುಗೆ ಅವರು ಮನಾರ್ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಆಗ್ಯಾರ, ನಮ್ಮ ಇದ್ರಾಗ ಪೂರಸಭೆದಾಗ ನಾಮಿನೇಟ್ ಆಗಿದ್ದಾರೆ. ಮತ್ತಂದ್ರೆ ಶುಗರ್ ಫ್ಯಾಕ್ಟರಿ ಇದು ಅಧ್ಯಕ್ಷರಾಗಿದ್ದಾರೆ, ಕಾಡಾ ಅಧ್ಯಕ್ಷರಾಗಿದ್ದಾರೆ ಮಕ್ಬೂಲ್ ಪಟೇಲ್ ಸಾಹೇಬ್ರು. APMC ಮೆಂಬರ್ ಆಗಿದ್ದಾರೆ. ಅವ್ರ KPTC ಅಲ್ಲಿ ಡೈರೆಕ್ಟರ್ ಆಗಿರೋ ಪಪ್ಪು ಪಟೇಲ್ ಅವರು ಆಗಿದ್ದಾರೆ. ಹಂಗ ಹೇಳ್ಕೊತ್ ಕೂತ್ರ ಬರ್ಕೋತಿದ್ರೆ ಒಂದು 4 ದಿವಸ ಆಗಲ್ಲ ಅವ್ರ ಬಗ್ಗೆ ವರ್ಣನೆ ಮಾಡ್ಬೇಕಾದ್ರೆ ಮಾಲಿಕ ಗುತ್ತೇದಾರ್ ಸಾಹೇಬ್ ಬಗ್ಗೆ. ಅದಕ್ಕೆ ನಾವು ಹೇಳೋದು ಏನಂದ್ರೆ, ಏನೂ ಮಾತಾಡ್ರಿ, ಆಧಾರಿತ ಏನ್ ಮಾತಾಡೋ ಸ್ವಲ್ಪ ವಿಚಾರವಂತೆ ಮಾತಾಡ್ಬೇಕು. ತಾಲೂಕು ಅಭಿವೃದ್ಧಿ ಹಲವಾರು ಅಭಿವೃದ್ಧಿ ಆಗಿದೆ. ಏನ್ ಮಾಡೋ ತಾಲೂಕು ಅಂದ್ರೆ ಇವರೇ ಆಗ್ಯದ, ಇವ್ರದಿಂದ ಎಲ್ಲಾನೇ ಆಗ್ಯದ. ಸಾಲಿ ಆಗ್ಯದ, ಹಾಸ್ಪಿಟಲ್ ಆಗ್ಯದ, ದಾಖಲೆ ಆಗ್ಯದ. ತಾವು ಎಷ್ಟು ನೀವು ಅಂತೀರಿ, ಪ್ರಕಾಶ್ ಜಮಾದಾರ್ ಅಣ್ಣವ್ರ ಅಂತಾರ ನಾನು ಎಲ್ಲಿ ಎಣ್ಣೆ ನಾವು ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರಿ. ಎಲ್ಲಿ ಹೋರಾಟ ಆಗ್ಯದ? ನಿಮ್ಮ ಏನಾಗ್ಯದ ಅಭಿವೃದ್ಧಿ ನೋಡ್ರಿ, ನೀವೇ ಕಾಣ್ತಿರೋದು ನೋಡ್ರಿ. ಅಫಜಲ್ಪುರದಾಗ ಏನ್ ಅಭಿವೃದ್ಧಿ ಆಗ್ಯದ ಅಂದ್ರ, ಮೊನ್ನೆ ಕೊರೋನಾದಾಗೆ ವೆಂಟಿಲೇಟರ್ಗಳು ತಮ್ಗೆ ಗೊತ್ತಿದ್ದೆ. 4-5 ಜನ ಬಡವರು ಉಸಿರುಗಟ್ಟು ಸತ್ರು ಇಲ್ಲಿ ಅಫಜಲ್ಪುರದಾಗ. ವೆಂಟಿಲೇಟರ್ಗಳು ರಿಪೇರಿಗೆ ಹೋದ್ರು, ಹೊಸ ರಿಪೇರಿಗೆ ಹೋದ್ರ ಅಂತ ಹೇಳಿದ್ರು. ಉಸ್ತುವಾರಿ ಮಿನಿಸ್ಟರ್ ಆದ BJP ಇದ್ರು ನವೀನ ಸಾಹೇಬ್ರು. ಎಲ್ಲ ಗೊತ್ತದ ಜನಕ್ಕ, ಯಾರು ಸೇವೆ ಮಾಡ್ಯಾರ ಜನಕ್ಕ, ಯಾರಿಲ್ಲ. ಅದಕ್ಕೆ ಸುಮ್ ಬಂದಿಲ್ಲ ಅವರು. 6 ಸಾರಿ ಗೆದ್ದು ಬಂದಿದ್ರು. ಯಾರಂದ್ರೆ ಅಫಜಲ್ಪುರದಾಗ ಶ್ರೀಮಾನ್ ಮಾಲಿಕ ಗುತ್ತೇದಾರ್ ಸಾಹೇಬ್ರೆ. ಮತ್ತವ್ರು ಜನ ಬೆಂಬಲ ಮಾಡ್ಲಕತ್ತಾರ. ಜನ ಮಧ್ಯದಾಗಿದ್ರೆ ಅಹಿಂದ ನಾಯಕ ಇದ್ದಾರೆ ಅವರು. ಅದಕ್ಕೆ ಜನ ಮತ್ತೆ ಬಯಸುತ್ತಾರೆ ಅವರಿಗೆ. ಮತ್ತೆ ಜನ MLA ಆಗಂದ್ರೆ ಮತ್ತೆ ಇದಕ್ಕೆ ಇವತ್ತೇ